ಫಂಕ್ಷನ್ಗೆ ಹೋಗಕ್ಕೆ ಮುಂಚೆ ಈ ಕಡ್ಡಿಯ ಪುಡಿನ ನಿಮ್ಮ ಮುಖಕ್ಕೆ ಒಂದು ಲೇಪನ ಹಾಕಿ ಸಾಕು. ಫಂಕ್ಷನಲ್ಲಿ ಬಂದಿರೋರೆಲ್ಲ ನಿಮ್ಮ ಮುಖ ನೋಡಿ ಏನು ಮಾಡ್ಕೊಂಡಿದ್ದೀರಾ, ಮುಖಕ್ಕೆ ಯಾವ ಫೇಶಿಯಲ್ ಮಾಡ್ಕೊಂಡಿದ್ದೀರಾ, ಏನು ಕ್ಲೀನಪ್ ಮಾಡ್ಕೊಂಡಿದ್ದೀರಾ ಅಂತ 108 ಪ್ರಶ್ನೆ ಕೇಳ್ತಾರೆ. ಅಂಥ ಜಾದು ಮಾಡೋ ಕಡ್ಡಿ ಇದು ಅಂತ ಹೇಳ್ತಾ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನಾನು ಜಸ್ಟ್ ಚಿಟಿಕೆಯಷ್ಟು ಆ ಕಡ್ಡಿಯ ಪುಡಿನ ಮುಖಕ್ಕೆ ಹಚ್ಚಿ ಮುಖನ ತೊಳೆದಿದ್ದೀನಿ. ಏನು ಶೈನಿಂಗು, ಏನು ಬ್ರೈಟ್ನಿಂಗು, ಏನು ಗ್ಲೋಯಿಂಗ್ ಅಂತ ಒಂದು ಸಲ ನೋಡಿ. ಆ ಲೇಪನೂ ಅಷ್ಟೇ ನೀವು ಹಾಕಿದ್ದೀರೋ ಇಲ್ವೋ ಅಂತ ಇದೆ ನೋಡಿ. ನಾನು ಲೇಪನ ಹಾಕಿದ್ದೀನಿ ಎಲ್ಲಾದರೂ ನಿಮ್ಗೆ ಗೊತ್ತಾಗ್ತಿದೆಯಾ, ಬಟ್ ಅದು ಎಷ್ಟು ಬೆಳ್ಳಗಾಗ್ತಿದೆ ನೋಡಿ, ಸ್ಕಿನ್ನು ಎಷ್ಟು ಶೈನಿಂಗ್ ಬರ್ತಿದೆ ಅಂತ ಬಾಯಿ ಮೇಲೆ ಬೆರಳಿಟ್ಕೋತಾರೆ. ನೀವು ಯಾವ ಫೇಶಿಯಲ್ ಮಾಡಿದ್ರಿ ಅಂತ ನಿಮ್ಮನ್ನ ಕೇಳ್ತಾರೆ ಅಂತ ಹೇಳ್ತಾ, ಇವತ್ತಿನ ಜಾದು ಮಾಡೋ ಕಡ್ಡಿ ಯಾವುದು, ಎಲ್ಲಿ ಸಿಗುತ್ತೆ ಈ ಕಡ್ಡಿ, ಯಾರ್ಯಾರು ಉಪಯೋಗಿಸ್ಕೋಬೋದು, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಅಂತ ಹೇಳ್ತಾ ಡೈರೆಕ್ಟಾಗಿ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಹೊಸಬ್ರು ಯಾರಾದರೂ ನೋಡ್ತೀರಿ ಏನು ಅನ್ಬೇಕು ಹೇಳಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಚಾನಲ್ಲು ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಇಲ್ಲಿ ಕೆಲವೊಂದು ಪದಾರ್ಥಕ್ಕೆ ನೀವು ಅಲರ್ಜಿ ಆದರೆ ದಯವಿಟ್ಟು ಸ್ಕಿಪ್ ಮಾಡಿ. ಬಿಫೋರ್ ಎನಿಥಿಂಗ್ ಆನ್ ಸೋಷಿಯಲ್ ಮೀಡಿಯಾ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ದಪ್ಪು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಕಾಷಸ್. ಹಸಿರು ಕಲರ್ ಆಲೂಗೆಡ್ಡೆ ತೊಗೋಬಾರ್ದು, ಮೊಳಕೆ ಬಂದಿರೋ ಆಲೂಗೆಡ್ಡೆ ತೊಗೋಬಾರ್ದು, ಕೊಳ್ತಿರೋ ಆಲೂಗೆಡ್ಡೆ ತೊಗೋಬಾರ್ದು. ಈ 3 ಕಾಷಸ್ ನೋಡಿಕೊಂಡು ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ. ಇದ್ರದ್ದು ಸ್ಟಾರ್ಚ್ ಬೇಕು, ಆಲೂ ಸ್ಟಾರ್ಚ್ ಅಂತ. ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು, ಆನ್ಲೈನಲ್ಲಿ ಆಲೂ ಸ್ಟಾರ್ಚ್ ಪೌಡರ್ ಅವೈಲಬಲ್ ಇದೆ, ತೊಗೋಬೋದಾ ಹೇಮಾ ಅಂತ. ಖಂಡಿತ ತೊಗೋಬೇಡಿ, ಓಕೆನಾ. ಸೊ ಅದನ್ನು ಒಣಗಿಸಿರ್ತಾರೆ, ಆ ಒಣಗಿಸಲಿ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಯಾವುದೇ ಆಗಲಿ ನಿಮ್ಮ ಕೈಯಾರೆ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್. ರಾ ಫಾರ್ಮ್ ಇಸ್ ಮೋರ್ ಕಂಫರ್ಟಬಲ್ ಆ್ಯಂಡ್ ಬೆಟರ್ ಅಂತ ಹೇಳ್ತೀನಿ. ಈಗ ಆಲೂ ಸ್ಟಾರ್ಚ್ನ ಒಂದು ಸ್ವಲ್ಪ ತುರ್ಕೊಂಡು ಒಂದು 5-10 ನಿಮಿಷ ಶೇಕ್ ಮಾಡಿದೆ, ಹಾಗೆ ಇಟ್ಟೆ. ಒಂದು ಅರ್ಧ ಚಮಚದಷ್ಟು ಆಲೂ ಸ್ಟಾರ್ಚ್ ಬಂದಿದೆ. ಸೊ ಈ ಅರ್ಧ ಚಮಚ ಆಲೂ ಸ್ಟಾರ್ಚ್ಗೆ ಇನ್ನೊಂದು ಅರ್ಧ ಚಮಚದಷ್ಟು ಹಸಿ ಹಾಲು ಹಾಕ್ತಾಯಿದ್ದೀನಿ, ನಂದಿನಿಯವರ ಬ್ಲೂ ಪ್ಯಾಕೆಟ್. ಓಕೆನಾ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ 1 ಚಮಚದಷ್ಟು ಲಿಕ್ವಿಡ್ ಆಯಿತು ನನಗೆ. ಸೊ ಈ ಥರ ಇರಬೇಕು. ಇದನ್ನು ಸ್ವಲ್ಪ ಒಂದು 2 to 3 ಸೆಕೆಂಡ್ಸ್ ಬಿಡಿ, ಸ್ವಲ್ಪ ಬ್ರೌನಿಷ್ ಟರ್ನ್ ಆಗುತ್ತೆ ನೋಡಿ. ಈ ಥರ ಬ್ರೌನಿಷ್ ಆಗಬೇಕು, ಇನ್ನೂ ಡಾರ್ಕ್ ಬ್ರೌನಿಷ್ ಮಾಡಬೇಡಿ. ಈ ಬ್ರೌನಿಷ್ ಪರ್ಫೆಕ್ಟ್. ನಮಗೆ ಬ್ಲೀಚಿಂಗು ಸೂಪರಾಗಿ ಬರುತ್ತೆ ಇದರಲ್ಲಿ, ಆಯಿತಾ. ಇನ್ಸ್ಟೆಂಟ್ ಬ್ಲೀಚ್ ಇದು, ಇನ್ಸ್ಟೆಂಟ್ ಬ್ಲೀಚ್. 5-10 ನಿಮಿಷದಲ್ಲಿ ಫಂಕ್ಷನ್ಗೆ ನೀವು ರೆಡಿ ಆಗಬೇಕು ಅಂದರೆ ಇದನ್ನು ಹಚ್ಕೊಂಡ್ರೆ ಸಾಕು. ಸೊ ಈಗ ನಾನು ಫಸ್ಟು ಆಲೂ ಸ್ಟಾರ್ಚ್ ಹಾಕ್ತಾಯಿದ್ದೀನಿ. ಆಲೂ ಸ್ಟಾರ್ಚ್ ಹಾಕ್ಬಿಟ್ಟು ನಾನಿಲ್ಲಿ ಏನಂತೀವಿ, ಪಿಗ್ಮೆಂಟೇಷನ್ಗೆ, ಸ್ಕಿನ್ ವೈಟ್ನಿಂಗ್ಗೆ, ಕಪ್ಪು ಕಲೆಗಳಿಗೆ, ಗ್ಲೋಯಿಂಗಿಗೆ, ಬ್ರೈಟ್ನಿಂಗಿಗೆ 7 ರೂಪಾಯಿ ಅಷ್ಟೇ ಇದ್ರ ಬೆಲೆ. 7 ರೂಪಾಯಿ ಅಂತ ಹೇಳ್ಬೋದು. ನಮ್ಮ ಏರಿಯಲ್ಲಿ 7 ರೂಪಾಯಿ, ನಿಮ್ಮ ಏರಿಯಲ್ಲಿ 7 ರೂಪಾಯಿ ಇರ್ಬೋದು. ಇದೇನು ಅಂತ ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಇದೊಂದು ತಂದಿಟ್ಕೊಳ್ಳಿ, ಇಟ್ ಕ್ಯಾನ್ ಕ್ರಿಯೇಟ್ ಮಿರಾಕಲ್ ಆಯಿತಾ. ಸೊ ಇದು ಹಿಂದಿನ ಕಾಲದಲ್ಲಿ ನಾಟಿ ಔಷಧಿಲಿ ತುಂಬ ಹೆಸರು ಮಾಡಿರೋ ಕಾಯಿ ಇದು. ಇದನ್ನು ಚೆನ್ನಾಗಿ ನಾನು ತೇಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಎಲ್ಲಿವರೆಗೂ ಅಂದರೆ ಅದೊಂದು ತಿಕ್ಕ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ತೇಕೋತಾ ಇದ್ದೀನಿ ಫುಲ್ಲು. ಈ ಕಾಯಿಗೆ ನಾನು ಫುಲ್ ಆಲೂ ಸ್ಟಾರ್ಚ್ ಹಾಕಿದ್ದೀನಿ. ಮತ್ತು ಇನ್ನು 2 ಪದಾರ್ಥಗಳನ್ನ ತೇಕೋತೀನಿ. ಅದಕ್ಕೆ ನಾನಿಲ್ಲಿ ಹಸಿ ಹಾಲು ಬಳಕೆ ಮಾಡಿದ್ದೀನಿ, ಓಕೆನಾ. ಸೊ ಇದು ಎಲ್ಲರೂ ಯೂಸ್ ಮಾಡ್ಬೋದು. ಇದು ಏನಂತೀವಿ, ನಾಟಿ ಔಷಧಿಲಿ ತುಂಬ ಹೆಸರು ಮಾಡಿರೋ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಸೊ ನೀವು 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಹೈಡ್ರಾ ಫೇಶಿಯಲು ಮತ್ತೊಂದು ಮಗದೊಂದು ಮಾಡಿಕೊಂಡು ಏನಂತೀವಿ 2-3 ದಿನ ನಮ್ಮ ಸ್ಕಿನ್ನು ಫಳ ಅಂತ ಹೊಳಿತಾ ಇರುತ್ತೆ. 4ನೇ ದಿನಕ್ಕೆ ಬ್ಯಾಕ್ ಟು ದ ಸ್ಕ್ವೇರ್, ಯಥಾಸ್ಥಿತಿ ನಮ್ಮ ಸ್ಕಿನ್ ಆಗುತ್ತೆ. ಬಟ್ ಇದು ಹಿಂದಿನ ಕಾಲದಿಂದ 100 ವರ್ಷ ಇತಿಹಾಸ ಇದೆ ಆಯುರ್ವೇದಕ್ಕೆ. ಸೊ ಎಷ್ಟು ಖರ್ಚು ಮಾಡಿದ್ದೀನಿ, ಇದೊಂದು 7 ರೂಪಾಯಿ ಕಾಯಿ, ಇನ್ನು 2 ವಸ್ತುನ 10 ರೂಪಾಯಿ, 20 ರೂಪಾಯಿ. ಸೊ ಇದು ನೀವು ಒಂದು 3 ತಿಂಗಳು ಮಾಡ್ಕೋಬೋದು ಈ ಪ್ರೊಸೀಜರು. ಹಾಲು ಹೆಂಗೂ ಇದ್ದೇ ಇರುತ್ತೆ ಮನೇಲಿ, ಆಲೂಗೆಡ್ಡೆ ಇದ್ದೇ ಇರುತ್ತೆ. ಸೊ ಎಲ್ಲಿ ಖರ್ಚಾಯಿತು, ಒಂದು 30 ರೂಪಾಯಿ ಅಷ್ಟೇ, ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ಗೆ, ಆಯಿತಾ. ಸೊ ಇದು ಏನಂತೀವಿ, ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ ನಾವು ಮಾಡೋ ಫೇಸ್ ಪ್ಯಾಕ್ಸ್ಗೆಲ್ಲ. ಸೊ ಈಗ ನಾನು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ, ಎಟ್ ಅಗೇನ್ ರಾ ಫಾರ್ಮ್, ಎಲ್ಲ ರಾ ಫಾರ್ಮಲ್ಲಿದೆ ನೋಡಿ, ಈ ಥರ ಇದೆ. ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಫಾರ್ಮಾಗಿ. ನಾನು ಎಲ್ಲ ಒಂದು 25 ಗ್ರಾಮ್ ತಂದಿಟ್ಕೋತೀನಿ, ಅಕಾರ್ಡಿಂಗ್ ಟು ದ ಪ್ರಾಡಕ್ಟ್ ನೀಡ್. ಅಂದರೆ ಯಾರಿಗೇನು ಪ್ರಾಡಕ್ಟ್ ಬೇಕು ಅಂತ ನಂಗೆ ವಾಟ್ಸಪ್ಪಲ್ಲಿ ಕೇಳಿರ್ತಾರಲ್ಲ, ಅವ್ರಿಗೆ ನೀಡ್ ತಕ್ಕನಂಗೆ ನಾನು ರಾ ಮೆಟೀರಿಯಲ್ಸ್ನ ತಂದು ನಾನು ಪ್ರೊಸೀಜರ್ಸ್ ಮಾಡ್ಕೊಡ್ತೀನಿ, ಓಕೆನಾ. ಸೊ ಈ ಥರ ಕಸ್ತೂರಿ ಅರಿಶಿನ ಚೆನ್ನಾಗಿ ತೇದ್ಕೋತಾ ಇದ್ದೀನಿ. ಫಸ್ಟು ನಮಗೆ ಬ್ರೌನಿಷ್ ಇತ್ತು, ಯೆಲ್ಲೋ ಆಯಿತು, ನೆಕ್ಸ್ಟು ರೆಡ್ ಆಗುತ್ತೆ. ಈ 3 ಕಲರ್ ಟ್ರಾನ್ಸ್ಫಾರ್ಮೇಷನ್ನೇ ನಮ್ಮ ಸ್ಕಿನ್ ಡೀಪ್ ಇನ್ಸೈಡ್ ಹೋಗಿ ನಮಗೆ ವರ್ಕ್ ಆಗೋದು. ಯೂಶ್ವಲಿ ಪಿಗ್ಮೆಂಟೇಷನ್ ಬರೋದು ಮೆಲಾನಿನ್ ಪ್ರೊಡಕ್ಷನಿಂದ. ಒನ್ ಆಫ್ ದ ರೀಸನ್ಸ್ ಕ್ಯಾನ್ ಬಿ ಬಾಡಿ ಹೀಟ್, ಒನ್ ಆಫ್ ದ ರೀಸನ್ಸ್ ಕ್ಯಾನ್ ಬಿ ಹೇರ್ ಡೈ, ಆಯಿತಾ. ಈಗ ರೀಸೆಂಟಾಗಿ ಏನು ಹೇಳ್ತಿದ್ದಾರೆ ಅಂದರೆ ಹೇರ್ ಡೈ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ಸ್. ಇಟ್ ಕ್ಯಾನ್ ಬಿ ಎ ಮೇನ್ ರೀಸನ್, ಇಟ್ ಕ್ಯಾನ್ ಬಿ ಅಲ್ಲ, ಇಟ್ ಈಸ್ ಅ ಮೇನ್ ರೀಸನ್ ಫಾರ್ ಪಿಗ್ಮೆಂಟೇಷನ್. ಮತ್ತು ಪಿಗ್ಮೆಂಟೇಷನ್ ಬರೀ ಮೇಲ್ಗಡೆ ಲೇಯರಲ್ಲಿ ಮಾತ್ರ ಇಲ್ಲ ಫ್ರೆಂಡ್ಸ್, ಸ್ಕಿನ್ನು ಲೇಯರ್ ಬೈ ಲೇಯರ್ ಇದೆ. ಯಟ್ ಅಗೇನ್ ನೀವು ಡಾಕ್ಟ್ರಾ ಅಂತ ಕೆಲವರು ಕ್ವೆಶ್ಚನ್ ಕೇಳ್ಬೋದು. ದಿಸ್ ಇಸ್ ಎ ಕಾಮನ್ ಸೆನ್ಸ್ ಆನ್ಸರ್, ಆಯಿತಾ. ಪುಟ್ಟ ಮಕ್ಕಳಿಂದ ದೊಡ್ಡವರವರೆಗೂ ಇದು ಗೊತ್ತಿರಬೇಕು, ಬೇಸಿಕ್ಕು. ನೆಕ್ಸ್ಟು ಇವಾಗ ಸ್ಕಿನ್ನು ಪದ್ರ ಇದೆ. ಸೊ ಡೀಪ್ ಇನ್ಸೈಡ್ ದ ಸ್ಕಿನ್ ಅದು ಹೋಗಿ ಅದು ಪೆನಿಟ್ರೇಟ್ ಆಗಿ ವರ್ಕ್ ಆಗಬೇಕು,
ಅಲ್ವಾ? ಸೊ ನಾನು ಸ್ಟಾರ್ಟಿಂಗ್ ನಾನು ಸೋಪು ಬಗ್ಗೆ ತೋರಿಸ್ದೆ ಅಲ್ವಾ? ಯಾವುದೇ ಸೋಪ್ ನಿಮಗೆ ಶೈನಿಂಗು, ವೈಟ್ನಿಂಗು, ಬ್ರೈಟ್ನಿಂಗ್ ಕೊಡಲ್ಲ. ಬಟ್ ನಮ್ಮ ಸೋಪು ಖಡಾಖಂಡಿತ ಕೊಡುತ್ತೆ. ಸುಮಾರು ಜನ ಹೇಳ್ಬಿಟ್ಟಿದ್ದಾರೆ ರಿವ್ಯೂಸು ಯೂಟ್ಯೂಬಲ್ಲಿ, ಆಯಿತಾ? ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಒಂದು ಸಲ ನನ್ನ ಕಮ್ಯುನಿಟಿ ಸೆಕ್ಷನ್ನ ವಾಚ್ ಮಾಡಿ ಫ್ರೆಂಡ್ಸ್, ಫ್ರೀ ಇದ್ದಾಗ. ಸೊ ಸುಮಾರು ಜನಕ್ಕೆ ಮಿರಾಕಲ್ ಕ್ರಿಯೇಟ್ ಮಾಡಿದೆ. ಬಟ್ ಆನ್ ಎ ಪ್ಯಾರಲಲ್ ನೋಟ್, ಈ ಕಡ್ಡಿ ಯಾವುದು ಅಂತ ನಾನು ಹೇಳ್ತೀನಿ. ಫಸ್ಟು ನಾನು ಆ 7 ರೂಪಾಯಿದೊಂದು ಕಾಯ್ದಿದ್ದು ಮಾಡಿದೆ, ತೇದೆ, ಅದು ಹೇಳ್ತೀನಿ ಏನು ಅಂತ. ಸೆಕೆಂಡ್ ಇಸ್ ಕಸ್ತೂರಿ ಅರಿಶಿನ, ಥರ್ಡ್ ಇಸ್ ಮಂಜಿಷ್ಟದ ಕಡ್ಡಿ. ಓಕೆ, ಫಸ್ಟ್ ಒನ್ ಇಸ್ ಬ್ಯಾಲೆನ್ಸ್, ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಈಗ ಆನ್ ಎ ಪ್ಯಾರಲಲ್ ನೋಟ್, ನಿಮಗೆ ಮುಲತಿ ಪೌಡ್ರ್ ಆಗಿ ಬರಬೇಕು ನನ್ನ ಸೋಪ್ ಬಳಸೋಕ್ಕೆ. ಮತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಖಂಡಿತ ನೋ ರೆಮಿಡೀಸ್. ನನಗೀಗ ಸದ್ಯಕ್ಕೆ ಯಾವುದೂ ಗೊತ್ತಿಲ್ಲ ರೆಮಿಡೀಸ್, ಯಾಕೆಂದರೆ ನಾವು ಅವ್ರಿಗೆ ಒಂಚೂರು ಹೇಳಿದ್ರೆ ಕಮ್ಮಿ, ಒಂಚೂರು ಹೇಳಿದ್ರೆ ಜಾಸ್ತಿ. ಈಗ ನಮ್ಮ ಮ್ಯಾಜಿಕಲ್ ಸೋಪ್ ಬಂತು. ನಾರ್ಮಲಾಗಿ ಎಲ್ಲ ಸೋಪು ನೋರೇ ಬರೋಂಗೆ ನಮ್ಮ ಸೋಪು ನೋರೇ ಬರುತ್ತೆ. ಸೊ ನಮ್ಮ ಸೋಪಲ್ಲಿ ಏನು ಜಾದು ಅಂದರೆ, ಸುಮಾರು ಜನ ತೊಗೊಂಡಿದ್ದಾರೆ. ಫಸ್ಟ್ ಜಾದು. ಸೆಕೆಂಡು, ಹೇಮನ್ ಪ್ರಾಡಕ್ಟ್ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ಇದೆ. ಥರ್ಡ್ ಒನ್ನು, ಅವ್ರು ಯೂಸ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್. ಈ ಸೋಷಿಯಲ್ ಪ್ಲ್ಯಾಟ್ಫಾರ್ಮು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋಣ, ಓಕೆನಾ? ಸೊ ಆನ್ ಎ ಪಾಸಿಟಿವ್ ನೋಟ್, ಯಾವುದೇ ಸೋಪು ನಿಮಗೆ ಶೈನಿಂಗ್ ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಸೋಪು ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಶೈನಿಂಗ್. ನೀವು ಯಾವುದೇ ಫಂಕ್ಷನ್ಗೆ ಹೋಗಬೇಕಾ, ನಾಳೆ ಒಂದು 5-6 ಸಲ ನಮ್ಮ ಸೋಪಲ್ಲಿ ಮುಖ ತೊಳೆದ್ಬಿಡಿ. ಐ ಕ್ಯಾನ್ ಡೆಫಿನೆಟ್ಲಿ ಅಶೋ ಯು. ಆನ್ ಎ ಪ್ಯಾರಲಲ್ ನೋಟ್, ನಿಮಗೆ ಮುಲತಿ ಪೌಡ್ರ್ ಆಗಿ ಬರಬೇಕು ಆ್ಯಂಡ್ ಯು ಶುಡ್ ನಾಟ್ ಹ್ಯಾವ್ ಎ ಸೆನ್ಸಿಟಿವ್ ಸ್ಕಿನ್ ವಿತ್ ಪಿಗ್ಮೆಂಟೇಷನ್. ಓಕೆ, ಅದು ಕಾಷಸ್. ಇನ್ನೆಲ್ಲರೂ ಉಪಯೋಗಿಸ್ಕೋಬೋದು. ಸೊ ನನ್ನ ಸೋಪು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನನ್ನ ಸ್ಕಿನ್ನು, ನಾನು ಯೂಟ್ಯೂಬಲ್ಲೇ ಇದೆ ನನ್ನ ಹಳೆ ವೀಡಿಯೋಸು, ಪ್ಲೀಸ್ ವಾಚ್ ಫ್ರೀ ಇದ್ದಾಗ. ಹೇಮನ್ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಆಗಿರೋದು ಲಕ್ಷಾಂತರ ರೂಪಾಯಿ, 1000 ರೂಪಾಯಿಂದ ಅಲ್ಲ, ಕೇವಲ 100 ರೂಪಾಯಿಲಿ ಅಂತ ಹೇಳ್ಬೋದು, ಓಕೆನಾ? ಅದು ನನ್ನ ಓನ್ ಪ್ರಾಡಕ್ಟ್ಸಲ್ಲಿ ನನ್ನ ಕೈಯಾರೆ ಮಾಡ್ಕೊಂಡಿರೋದು ರೆಮಿಡೀಸ್. ಎಟ್ ಅಗೇನ್, ಸ್ಕಿನ್ ಟೈಪ್ ಗೊತ್ತಿರಬೇಕು, ಮೆಥಡ್ ಗೊತ್ತಿರಬೇಕು. ನೋಡಿ, 2 ನಿಮಿಷ ನಿಮ್ಮ ಎದುರಿಗೆ ಸೋಪ್ ಹಾಕಿ ಮುಖ ತಿಕ್ಕಿದ್ದೀನಿ, ಫೇಸ್ ವಾಶ್ ಮಾಡಿದ್ದೀನಿ. ಇಲ್ಲಿ ಎಲ್ಲೂ ಎಡಿಟಿಂಗು, ಕಟ್ಟಿಂಗು ಏನೂ ಮಾಡಿಲ್ಲ, ಡೈರೆಕ್ಟ್ ವೀಡಿಯೋ, ಓಕೆನಾ? ನೆಕ್ಸ್ಟು, ಈಗ ಅದೇನಿದೆಯಾ ಲೇಪನ, ಮತ್ತು ಈ ಲೇಪನ ಯಾವ ರೀತಿ ಇದೆ ನೋಡಿ. ಇಟ್ ಈಸ್ ಎ ಥಿಕ್ ವಾಟ್ರಿ, ಥಿನ್ ವಾಟ್ರಿ ಇಲ್ಲ, ಥಿಕ್ ವಾಟ್ರಿ. ನಾನು ಅಪ್ಲೈ ಮಾಡ್ತಿದ್ರೆ ನಿಮಗೆ ಆ ಕಲರ್ದು ಗೊತ್ತಾಗುತ್ತೆ, ಆಯಿತಾ? ಸ್ಕಿನ್ ಮೇಲೆ ಹಾಕಿದಾಗ ಕಲರ್ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಆ ಕಲರ್ ಗೊತ್ತಾಗೋದ್ರ ಜೊತೆಗೆ 5 ನಿಮಿಷ ಅಷ್ಟೇ ಇದಿರಬೇಕು. ಆನ್ ಅ ಪ್ಯಾರಲಲ್ ನೋಟ್, ನಿಮ್ದು ಏನೋ ಡ್ರೈ ಸ್ಕಿನ್ ಆದರೆ ಅಲೋವೆರಾ ಜೆಲ್ ಮೊರೆ ಹೋಗಿ, ಅದು ನಿಮ್ಮ ಮನೇಲಿರೋ ಗಿಡದಲ್ಲಿ, ಅಂಗಡಿದಲ್ಲ. ಇದನ್ನು ಕ್ಲಿಯರ್ ಮಾಡಿದ್ದೀನಿ, ಆಯಿತಾ? ಈಗ ಹೆಂಗೆ ಹಾಕ್ಕೊಂಡಿದ್ದೀನಿ, ಇಟ್ ಈಸ್ ಎ ಥಿಕ್ ಪ್ಯಾಕ್, ಅಂದರೆ ಪೇಸ್ಟ್ ಥರ ಇಲ್ಲ, ಓಕೆ? ಥಿಕ್ ಲಿಕ್ವಿಡ್ ಪ್ಯಾಕ್. ಈಗ 5 ಮಿನಿಟ್ಸ್ ಆದಮೇಲೆ ಜಸ್ಟ್ ನನ್ನ ಕೈನ ರಬ್ ಮಾಡಿ ತೋರಿಸಿದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಇದಾದಮೇಲೆ ನಿಮ್ಮ ಮುಖನ ನೀವು ಹೆಂಗೆ ಅಂದರೆ ಬೇಬಿ ಸಾಫ್ಟ್ ಆಗೋದು ನಿಮ್ಮ ಮುಖ. ನಮ್ಮ ಸೋಪಲ್ಲೇ ಬೇಬಿ ಸಾಫ್ಟ್ ಆಗೋದು ಖಂಡಿತ. ಸೊ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, 5 ನಿಮಿಷ ಆದಮೇಲೆ ನಿಮ್ಮ ಜೊತೆ ಅದನ್ನು ಕೈಯಲ್ಲಿ ಜಸ್ಟ್ ಕೈಯಲ್ಲಿ ಉಜ್ಜಿ ತೋರಿಸ್ತಾ ಇದ್ದೀನಿ. ಪ್ಯಾಕ್ನ ತೆಗೆದು ಏನು ಕಲರ್ ಡಿಫ್ರೆನ್ಸ್ ನೋಡಿ, ನಿಮಗೆ ಗೊತ್ತಾಗ್ತಿದೆ. ಇಲ್ಲಿ ನಾನು ಯೂಸ್ ಮಾಡಿರೋ 3 ಪದಾರ್ಥಗಳು, ಇಟ್ ಇಸ್ ಜಾಕಾಯ್, ಮಂಜಿಷ್ಟ, ಕಸ್ತೂರಿ ಅರಿಶಿನ. ಇದು 3 ದಯವಿಟ್ಟು ಗಂಧಿಗೆ ಅಂಗಡಿ, ಅರಿಶಿನ ಕುಂಕುಮ ಮಾರ್ತಾರೆ, ಅಲ್ಲಿ ತೊಗೊಳ್ಳಿ ಫಾರ್ ಏನಂತೀವಿ ಎಫೆಕ್ಟಿವ್ ರಿಸಲ್ಟ್. ಓಕೆ, ಸೊ ಇವಾಗ ಫೇಸ್ ನೀಟಾಗಿ ವಾಶ್ ಮಾಡಿದ್ದೀನಿ. ಸೊ ಇದು ಅದ್ಭುತವಾದ ನಾಟಿ ಔಷಧಿಲಿ ತುಂಬ ಹೆಸರು ಮಾಡಿರೋ ಒಂದು ಕಾಂಬಿನೇಷನ್. ಎಟ್ ಅಗೇನ್, ಹೇಮ ನಮಗೀಗ ಆಗಿದ ತಕ್ಷಣ ಏನಂತೀವಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅನ್ನೋರಿಗೆ ಫಸ್ಟ್ ಗೋ ಫಾರ್ ಎ ಪ್ಯಾಚ್ ಟೆಸ್ಟ್. ಸೆಕೆಂಡು, ನಾವು ಮುಖದ ಮೇಲೆ ಏನೇನೋ ಅಪ್ಲೈ ಮಾಡಿಬಿಟ್ಟಿದ್ದೀವಿ, ಆಮೇಲೆ ಹೇಮನ್ ರೆಮಿಡಿ ಅಪ್ಲೈ ಮಾಡೋಕ್ಕೋದ್ರೆ ಖಂಡಿತ ಆಗಲ್ಲ. ಇಟ್ಸ್ ಜಸ್ಟ್ ಲೈಕ್ ಹೇರ್ ಡೈ. ನಿಮ್ಗೆ ಹೇರ್ ಡೈ ಕುತ್ಕೊಳ್ತಿಲ್ಲ ನನ್ನ ರೆಮಿಡೀಸಲ್ಲಿ, ಸುಮಾರು ಜನ ಕುತ್ಕೋತಿದೆ ಅಂದರೆ ಅವ್ರು ಯಾವತ್ತೂ ಕೆಮಿಕಲ್ ಹೇರ್ ಡೈ ಹಾಕಿಲ್ಲ, ನಮ್ಮ ರೆಮಿಡೀಸ್ನ ಹಾಕ್ಕೊಂಡಿದ್ದಾರೆ. ಸೇಮ್ ಆ್ಯಸ್ ಫೇಸ್. ನಮ್ಮ ರೆಮಿಡೀಸ್ ನೀವು ಯೂಸ್ ಮಾಡಬೇಕಾದ್ರೆ ನೀವು ಹಳೇ ಕೆಮಿಕಲ್ಸ್ ಹಾಕಿರ್ತೀರಲ್ಲ, ಅದೆಲ್ಲ ಹೋಗಿರಬೇಕು. ಸೋಪ್ ಹಾಕಿದ ತಕ್ಷಣ ಯಾವುದೂ ಹೋಗೋಲ್ಲ, ಶ್ಯಾಂಪು ಹಾಕಿದ ತಕ್ಷಣ ಯಾವುದೂ ಹೋಗೋಲ್ಲ. ಇಟ್ ವಿಲ್ ಟೇಕ್ ಟೈಮ್, ಆಯಿತಾ? ಸೊ ವಿತ್ ಪೇಷನ್ಸ್ ಮಾಡ್ಕೊಳ್ಳಿ. ನನ್ನ ಸ್ಕಿನ್ನೇ ಏನಂತೀವಿ ಲಾಟ್ ಆಫ್ ಎಕ್ಸಾಂಪಲ್ಸ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್. ನಂತರ ಸುಮಾರು ಜನ ಸಬ್ಸ್ಕ್ರೈಬರ್ಸು ಅವರು ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ. ಸೊ ನನ್ನ ಸೋಪ್ದು ಜಾದು ಹೇಳೋದೇ ಬೇಡ ಅಂತ ಹೇಳ್ತಾ, ಹೊಸಬ್ರು ಯಾರ್ದು ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್, ಶೇರ್, ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇದು ಟಿಪಿಕಲ್ ಆಯುರ್ವೇದಿಕ್ ಪ್ಯಾಕ್ ಅಂತಲೇ ಹೇಳ್ತೀನಿ, ಓಕೆನಾ? ಹೋಗಿ ಬರಲಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.